ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಾನು ಮನೇಲಿ ಯಾವ ರೀತಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುವಿಂದ ಒಂದು ಫೇಸ್ ಪ್ಯಾಕ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಹಾಗೂ ಇದು ಫಸ್ಟ್ ಯೂಸಲ್ಲೇ ರಿಸಲ್ಟ್ ಕೊಟ್ಟು ಹೋಗುತ್ತೆ. ಇನ್ನು ಇದು ಕಂಟಿನ್ಯೂ ಆಗಿ ಡೈಲಿ ಕೂಡ ಮಾಡ್ಕೋಬಹುದು. ಇಲ್ಲಿ ನಮಗೆ ಡೈಲಿ ಆಗಲ್ಲ, ನಾವು ವರ್ಕಿಂಗ್ ವುಮೆನ್ ಅಂತ ಅನ್ನೋರು ಪ್ಲೀಸ್ ಎಕ್ಸ್ಕ್ಯೂಸ್, ನಾವು ಡೈಲಿ ಮಾಡೋಕ್ಕಾಗಲ್ಲ, ನಾನು ವರ್ಕಿಂಗ್ ವುಮೆನ್ ಅಂತ ಅನ್ನೋರು ಬೇಕಾದರೆ ವಾರಕ್ಕೆ 2 ಸರಿ ನೀವು ಮಾಡಿಕೊಂಡ್ರೆ ಸಾಕು. ಖಂಡಿತವಾಗಿಯೂ ಇದರಿಂದ ನಿಮಗೆ ಸನ್ ಟ್ಯಾನ್ ದೂರ ಆಗುತ್ತೆ, ಪಿಗ್ಮೆಂಟೇಷನ್ ದೂರ ಆಗುತ್ತೆ, ಹಾಗೂ ನಿಮಗೆ ಏನೇ ಪ್ರಾಬ್ಲಮ್ ಇದ್ರೂ, ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ದೂರ ಆಗುತ್ತೆ. ಅವಾಗಿಯೂ ಬೆಸ್ಟ್ ರಿಸಲ್ಟ್ ಐ ಪ್ರಾಮಿಸ್. ಸೊ ಅದನ್ನ ಯಾವುದು ಅಂತ ಈ ವ್ಲಾಗಲ್ಲಿ ನೋಡ್ಕೊಳ್ಳೋಣ ಬನ್ನಿ. ಹಾಗಾದರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ನಾನಿವತ್ತು ತೆಗೆದುಕೊಂಡಿರುವಂಥದ್ದು ಕಾಯಿ ತುರಿ. ಓಕೆ, 1 ಸ್ಪೂನಷ್ಟು ಕಾಯಿ ತುರಿನ ತೆಗೆದುಕೊಂಡಿದ್ದೀನಿ. ಇದು ಹಸಿ ಕಾಯಿ ತುರಿ. ಅರ್ಜೆಂಟಿಗೆ ನಾನೀಗ ಈ ರೀತಿ ಒಂದು ಫೋಕಿಂದ, ತೆಂಗಿನಕಾಯಿಯಿಂದ ಈ ರೀತಿ ಜಸ್ಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಕು ಅರ್ಜೆಂಟಿಗೆ. ಬೇಕಾದರೆ ಆಮೇಲೆ ನೀವು ಅಡುಗೆಗೆ ಬೇಕಾದರೆ ಯಾವ ರೀತಿ ಬೇಕಾದ್ರೆ ನೀವು ಮಾಮೂಲಾಗಿ ತುರ್ಕೊಳ್ತಿರಲ್ಲ ಆ ರೀತಿ ತುರ್ಕೋಬೋದು. ಇಲ್ಲ ನಮ್ಮ ಹತ್ರ ತುರಿದಿರೋ ಕಾಯಿ ಇದೆ ಅಂತಂದ್ರೆ ಕೂಡ ನೋ ಪ್ರಾಬ್ಲಮ್. ಇದಕ್ಕೆ ನಾನೀಗ ಹಸಿ ಹಾಲನ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಹಸಿ ಹಾಲು, ಎಸ್, ಈಗ 1 ಸ್ಪೂನಷ್ಟು ಹಸಿ ಹಾಲು ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ. 1 ರಿಂದ 2 ಸ್ಪೂನ್ ಹಾಕೋಬಹುದು, ನೋ ಪ್ರಾಬ್ಲಮ್. ಈಗ ಇದನ್ನು ನಾನು ಹಸಿ ಹಾಲು, ಹಸಿ ಕೊಬ್ಬರಿಯನ್ನು ಯಾವ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ನಾನು ಹಸಿ ಕೊಬ್ಬರಿಯನ್ನು ಹಸಿ ಹಾಲಲ್ಲಿ ಕ್ಯೂಚ್ಕೊಳ್ಳೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಪುಟ್ಟ ಮಕ್ಕಳಿಗೆ ಅನ್ನವನ್ನು ಹಾಲಲ್ಲಿ ಕ್ಯೂಚ್ಕೊಂಡು ಮಾಡ್ಕೋತೀವೋ ಆ ರೀತಿ ಕ್ಯೂಚ್ಕೊಳ್ತಾ ಇದ್ದೀನಿ. ಸೊ ದಟ್ ಹಸಿ ಕೊಬ್ಬರಿಯಲ್ಲಿರುವಂಥ ಹಾಲಿನ ಅಂಶ ಹಸಿ ಹಾಲಲ್ಲಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕ್ಯೂಚ್ಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾನೀಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈಗ ಈ ಮಿಶ್ರಣದಲ್ಲಿ ನನಗೆ ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿಯ ಹಾಲಿನ ಅಂಶ ಹಾಗೂ ಹಸಿ ಹಾಲಿನ ಅಂಶ 2 ಕೂಡ ಸಿಕ್ಕಿದೆ. ಈ ಒಂದು ಸೀರಮ್ ಮುಖಕ್ಕೆ ಎಷ್ಟು ಒಳ್ಳೆಯದು ಅಂದರೆ ಅದನ್ನ ಯು ಕಾಂಟ್ ಇವನ್ ಇಮ್ಯಾಜಿನ್. ಈಗ ಇದಕ್ಕೆ ನಾನು ಒಂದು ಮುಖ್ಯವಾಗಿರುವಂತಹ ಇಂಗ್ರೀಡಿಯೆಂಟ್ ವಿಚ್ ಈಸ್ ಈಸಿಲಿ ಅವೈಲೇಬಲ್ ಇನ್ ಎವ್ರಿ ಕಿಚನ್. ಅದೇನು ಅಂತ ಅಂದರೆ ಈಗ ತೋರಿಸ್ತೀನಿ. 1 ಪಿಂಚ್ನಷ್ಟು ನಾನು ಇದಕ್ಕೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಅಡಿಗೆ ಸೋಡಾ. 1 ಪಿಂಚ್ನಷ್ಟು ಅಡಿಗೆ ಸೋಡಾ ಸಾಕು. ಇದರ ಬೆನಿಫಿಟ್ಸ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇದು ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡಬಹುದು. ಈಗಾಗಲೇ ನಿಮಗೆ ನಾನು ಹೇಳಿದ್ದೀನಿ, ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡುವಂಥ ಅಡುಗೆ ಸೋಡಾ. ಆ್ಯಂಡ್ ದಟ್ ಈಸ್ ದಿಸ್ ಸೀರಮ್. ಕೈಯಲ್ಲಿ ಮಿಶ್ರಣವನ್ನು ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಪ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಗೋಯ್ತು, ನಮ್ಮ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಈ ಸೀರಮ್ ಈಸ್ ರೆಡಿ ಟು ಅಪ್ಲೈ. ಈಗ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಕೀಪ್ ಆನ್. ನೋಡಿದಿಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಸಖತ್ತಾಗಿ ಈಸಿ, ಏನು ಜಾಸ್ತಿ ಖರ್ಚೇ ಇಲ್ಲ. ಆಗಲೇ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ಬನ್ನಿ, ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ತೋರಿಸ್ತೀನಿ. ಹತ್ತದಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನೀವು ನೋಡ್ತಿರ್ಬೋದು. ನನ್ನ ಫೇಸ್ ಎಷ್ಟು ಗ್ಲೋ ಆಗ್ತಿದೆ ಅಂತ. ಸೊ ಬನ್ನಿ. ಈಗ ನನ್ನ ಈ ಫೇಸ್ ಸೀರಮ್ ನೀವು ನೋಡಿದ್ರಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡೆ ಅಂತ. ಕಿಚನಲ್ಲಿ ತುಂಬ ಈಸಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಕ್ಕ ಹೋಗುತ್ತೆ. ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಅಗತ್ಯ ಇಲ್ಲ. ಸ್ಪೆಷಲಾಗಿ ತಂದ್ಕೋಬೇಕಪ್ಪ ಈಗ ಹೋಗಿ ಅಂತ ಅನ್ನೋಂಥ ಅವಶ್ಯಕತೆ ಏನಿಲ್ಲ. ಅಷ್ಟೇ ಸಖತ್ತಾಗಿರೋಂಥ ಬೆನಿಫಿಟ್ ಕೊಡುತ್ತೆ ಹಾಗೂ ಸಖತ್ತಾಗಿರೋಂಥ ರಿಸಲ್ಟ್ ಕೂಡ ಸಿಗುತ್ತೆ. ಈಗ ಇದನ್ನ ನಾನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ಮುಖ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತಲೂ ಮುಂಚೆ ನೀವು ಸೋಪ್ ಹಚ್ಕೋಬೇಡಿ. ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅಪ್ಲೈ ಮಾಡ್ತಾ ಇದು ಬೆನಿಫಿಟ್ಸ್ ಇನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಫ್ರೆಂಡ್ಸ್, ನಾನಿವತ್ತು ಮಾಡ್ಕೊಂಡಿರುವಂತಹ ಈ ನ್ಯಾಚುರಲ್ ಸೀರಮ್ ಮುಖಕ್ಕೆ ತುಂಬಾ ಒಳ್ಳೆಯ ಎಫೆಕ್ಟ್ ಕೊಡುತ್ತೆ. ಯಾಕಂದರೆ ಬೇಕಿಂಗ್ ಸೋಡಾದಲ್ಲಿರುವಂಥ ಬ್ಲೀಚಿಂಗ್ ಪ್ರಾಪರ್ಟಿ ಮುಖಕ್ಕೆ ಲೈಟ್ನಿಂಗ್ ಪ್ರಾಪರ್ಟಿ ಕೊಡುತ್ತೆ. ಇದರಲ್ಲಿರುವಂಥ ಎಕ್ಸ್ಫೋಲಿಯೆಂಟ್ ಅಂಶ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು, ಕಪ್ಪು ಚುಕ್ಕೆಗಳು ಕೂಡ ದೂರ ಮಾಡುತ್ತೆ.
ಮೊಡವೆಗಳ ಕಲೆ ಇದ್ರೂ ಕೂಡ ದೂರ ಮಾಡುವಂತಹ ಕೆಪಾಸಿಟಿ ಇದೆ. ಇವೆರಡರ ಮಿಶ್ರಣ ಜೊತೆಗೆ ಕೊಕೊನಟ್ ಮಿಲ್ಕ್ ಕೂಡ ಹಾಕ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಇದು ಮುಖಕ್ಕೆ ಅಮೃತದ ರೀತಿ, ಪವಾಡದ ರೀತಿ ನಿಮಗೆ ಕೆಲಸ ಮಾಡುತ್ತೆ. ಆದರೆ ಒಂದು ಕಂಡೀಷನ್, ಇದು ಸೆನ್ಸಿಟಿವ್ ಸ್ಕಿನ್ಗೆ ಆಗಬರಲ್ಲ. ಸೆನ್ಸಿಟಿವ್ ಸ್ಕಿನ್ ಅವರು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಇದು ಕೈಕಾಲುಗಳಿಗೂ ಹಚ್ಕೋಬಹುದು. ಸೊ ದಟ್ ನಿಮಗೆ ಬ್ರೈಟನಿಂಗ್ ಸ್ಕಿನ್ ಟೋಟಲಿ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುವಂತಹ ಕೆಪಾಸಿಟಿ ಈ ಕೊಕೊನಟ್ ಹಾಲು, ಹಸಿ ಹಾಲು ಹಾಗೂ ಬೇಕಿಂಗ್ ಸೋಡಾಗಿದೆ. ಇದು ಮೂರು ಕೂಡ ಅಡುಗೆ ಮೇಲೆ ಈಸಿಯಾಗಿ ಸಿಕ್ಕ ಹೋಗುತ್ತೆ. ನೀವು ನೋಡಿದರೆ ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಎಕ್ಸ್ಫೋಲಿಯಂಟ್ ಪ್ರಾಪರ್ಟಿ, ಮುಖದ ಮೇಲಿರುವಂಥ ಡೆಡ್ ಸೆಲ್ಸ್ ಲೇಯರ್ ಏನಿರುತ್ತೆ ಆ ಸ್ಕಿನ್ ಲೇಯರ್ನ ದೂರ ಮಾಡ್ತೀವಿ. ಇದನ್ನು ವಾರಕ್ಕೆ 2 ಸಾರಿ ಹಚ್ಕೊಂಡ್ರೆ ಸಾಕು. ಲೈಟಾಗಿ ಮಸಾಜ್ ಕೊಟ್ಕೊಂಡು 5 ನಿಮಿಷಗಳ ಕಾಲ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ಬೆನಿಫಿಟ್ ಸಿಗುತ್ತೆ. ಇದು ಹಚ್ಕೊಂಡಿದ್ದ ದಿನ ನೀವು ಮುಖಕ್ಕೆ ಸೋಪ್ ಹಚ್ಕೊಳ್ಳೋದು ಬೇಡ. ಇದೊಂದು ಕಂಡೀಷನ್ ಅಷ್ಟೇ. ಅಪ್ವರ್ಡ್ ಡೈರೆಕ್ಷನ್ ಮಸಾಜ್ ಕೊಟ್ಕೊಂಡು ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಈಗ ಇದನ್ನ 5 ಮಿನಿಟ್ಸ್ ಹಾಗೆ ಬಿಟ್ಕೊಂಡ್ಬಿಡಿ. ಅದಾದ ನಂತರ ಪ್ಲೇನ್ ವಾಟರ್ಲಿ ಮತ್ತೆ ಫೇಸ್ ವಾಶ್ ಮಾಡ್ಕೊಂಬಿಡಿ, ಹಾಗೂ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ನಾನು 5 ಮಿನಿಟ್ಸ್ ನಂತರ ನಿಮಗೆ ಮತ್ತೆ ಬಂದು ರಿಸಲ್ಟ್ ತೋರಿಸ್ತೀನಿ. ಬಟ್ ಒಂದು ಕಂಡೀಷನ್, ಇದು ಅಪ್ಲೈ ಮಾಡಿದ ದಿನ ನೀವು ಅವತ್ತಿನ ದಿನ ಮಾತ್ರ ಯಾವುದೇ ರೀತಿಯ ಫೇಸ್ ವಾಶ್ ಅಥವಾ ಸೋಪ್ನ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬಾರ್ದು ಅಷ್ಟೇ. ಸೊ ಇವತ್ತು ಇದನ್ನ ಟ್ರೈ ಮಾಡಿ. ನಾನು ಮತ್ತೆ ಬಂದು ಕಾಣ್ತೀನಿ, ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೀವು ನೋಡ್ತಾ ಇರ್ಬೋದು, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನನಗೆ ಖಂಡಿತವಾಗಿ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟ್ ಸಿಕ್ಕಿದೆ. ನಿಮಿಷ ನೋಡಿ, ರಿಯಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ತುಂಬ ಗ್ಲೋ ರೀತಿ ಸಿಕ್ಕಿದೆ ಮುಖಕ್ಕೆ, ಯಾಕಂದರೆ ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಆ ರೀತಿ ಇದೆ. ಇದನ್ನ ವಾರಕ್ಕೆ 1-2 ಸರಿ ಹಚ್ಕೊಂಡ್ಬಿಡ್ಬೋದು. ಬಟ್ ಹಚ್ಕೋಬೇಕು ಅಂದರೆ ಈ ರೀತಿ ಹಚ್ಕೋಬೋದು. ಅಥವಾ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಸ್ಗೆ ಹೊರಟಿದ್ದೀರಾ ಅಂತಂದರೆ ಈ ರೀತಿ ಒಂದು ಪ್ರಿಪೇರ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಕೊಂಡು ನೀವು ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ಬೋದು. ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ. ಅಥವಾ ನೀವು ಯಾರು ಹೊರಗಡೆ ಹೋಗಬೇಕು ಅಂತಂದರೆ, ಪಾರ್ಟಿಗೆ ಹೋಗಬೇಕಾ ಅನ್ನೋಂಥ ಬೇಸಿಸ್ ಮೇಲೆ ನೀವು ತಕ್ಷಣಕ್ಕೆ ಪ್ರಿಪೇರ್ ಮಾಡಿಕೊಂಡು ಹಚ್ಕೊಂಡು 5 ಮಿನಿಟ್ಸಲ್ಲಿ ನೀವು ರಿಸಲ್ಟ್ನ ಪಡ್ಕೊಂಡು ತುಂಬ ಗ್ಲೋಯಿ ಆಗಿರೋಂಥ ಫೇಸ್ನ ಪಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಅಥವಾ ಯಾವುದಾದ್ರು ಆಚೆ ಕಡೆ ಹೋಗಬೇಕು, ಹೊರಗಡೆ ಹೋಗಬೇಕು, ಸೊ ದಟ್ ನೀವು ಇದನ್ನ ಒಂದು ರೀತಿ ಸನ್ ಶೀಲ್ಡ್ ಅಥವಾ ಸನ್ಸ್ಕ್ರೀನ್ ಲೋಷನ್ ಆಗಿ ಇದು ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ತಾ ನೀವು ಹಚ್ಕೊಂಡಿದ್ದು ನೋಡಿ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಅಪ್ಲೈ ಮಾಡಿಕೊಂಡೆ. ಹಾಗೂ ಒಂದು ಕಾಯಿಸ್ಕೊಂಡು ಬ್ರಷ್ ಮಾಡಿಕೊಂಡು ಅಷ್ಟರಲ್ಲಿ ಅದು ಚೆನ್ನಾಗಿ ವರ್ಕ್ ಮಾಡಿರುತ್ತೆ. ನೀವು ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಬಿಡಿ. ಸ್ವಲ್ಪ ವಾರ್ಮ್ ವಾಟರ್ ಅಥವಾ ನಾರ್ಮಲ್ ವಾಟರ್ನ ಫೇಸ್ ವಾಶ್ ಮಾಡ್ಕೊಂಬಿಡಿ. ಬೆಸ್ಟ್ ರಿಸಲ್ಟ್. ವಾರಕ್ಕೆ ನಾವು 2 ಸಲ ಯೂಸ್ ಮಾಡ್ತೀವಿ ಅಂತಂದರೆ ಅವತ್ತಿನ ನೀವು ಸೋಪ್ ಹಚ್ಕೊಳ್ಳೋದು ಬೇಡ. ಅಂದರೆ ಸ್ನಾನ ಆದ ತಕ್ಷಣ ಸ್ನಾನ ಮಾಡ್ತೀರಲ್ಲ ಆ ಟೈಮಲ್ಲಿ ಸೋಪ್ ಹಚ್ಕೊಳ್ಳೋದು ಬೇಡ. ಯಾಕಂದರೆ ವೀಕೆಂಡಲ್ಲಿ ಮಾಡ್ತೀರಿ, ಮನೇಲೇ ಇರ್ತೀರಿ, ನೋ ಪ್ರಾಬ್ಲಮ್. ಇಲ್ಲ ನಾವು ಡೈಲಿ ಮಾಡ್ಕೋತೀವಿ ಅಂತಂದ್ರೆ ಡೈಲಿ ನೀವು ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಸೋಪ್ ಹಚ್ಕೊಂಡು ಅಥವಾ ಫೇಸ್ ವಾಶ್ ಏನೋ ವಾಟ್ ಎವರ್ ಯು ಯೂಸ್ ಟು ವಾಶ್ ಯುವರ್ ಫೇಸ್ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ನಾನು ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಏನು ಹಚ್ಚಿದ ಮುಖಕ್ಕೆ ಡೈರೆಕ್ಟಾಗಿ ಹಾಗೇ ತೋರಿಸ್ತಾ ಇದ್ದೀನಿ. ಎಷ್ಟು ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ ಒಂಥರ ಶೈನಿಂಗ್ ಬಂದಿದೆ ಫೇಸ್ಗೆ, ಒಳ್ಳೆ ರಿಸಲ್ಟ್ ಬಂದಿದೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಐ ಪ್ರಾಮಿಸ್, ಮತ್ತೊಮ್ಮೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವೇ ಮಾಡಿಕೊಂಡು ಹಚ್ಕೊಳ್ಳಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮತ್ತೆ ಹೊಸ ವ್ಲಾಗ್ನೊಂದಿಗೆ, ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಯು ಆಲ್ ಟೇಕ್ ಕೇರ್. ಬೈ.